ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಕ್ಲಾಸ್ 5 ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ಟೈಲರಿಂಗ್ ಮಿಷಿನ್ ಹೇಗೆ ದಾರ ಹಾಕೋದು ಮತ್ತು ನೀವು ಪೆಡಲಿಂಗ್ ಹೇಗೆ ಮಾಡೋದು, ಮೋಟ್ರ್ ಮಿಷಿನಲ್ಲಿ ಹೇಗೆ ತುಳಿಯೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನಾನು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಂದರೆ ನಾನು ಎಂಬ್ರಾಯ್ಡ್ರಿಂಗ್ ಕ್ಲಾಸ್ ಕಲಿಯೋಕ್ಕೆ ಹೋಗ್ತಿದ್ದೀನಿ. ಆದ್ದರಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ. ಅದು 2 ಮಂತ್ ಕೋರ್ಸ್ ಇದೆ. ಆದ್ದರಿಂದ ನಂಗೆ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಹಾಕ್ತಿರ್ತೀನಿ ಫ್ರೆಂಡ್ಸ್. ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಫಸ್ಟು ದಾರ, ಇದು ಕೇಸ್ ಬಾಬಿನಲ್ಲಿ ದಾರ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಳಿ. ಇದಾದಮೇಲೆ ದಾರ ಪೋಣಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿ 3 ಹೋಲ್ ಇದೆ. ಅದರಲ್ಲಿ ಯಾವ್ದಾರ ಒಂದು ಹೋಲಿಗೆ ದಾರನ ಪೋಣಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತಟ್ಟೆ ಥರ 2 ಇರುತ್ತೆ, ಅದರೊಳಗಿಂದ ನಾವು ಟೈಟಾಗಿ ದಾರ ಬರೋ ರೀತಿ ಪೋಣಿಸ್ಕೋಬೇಕು. ಇದಾದಮೇಲೆ ಇಲ್ಲಿ ಮೇಲ್ಗಡೆ ಈ ರೀತಿ ಕಾಣುತ್ತಲ್ಲ, ಇಲ್ಲೊಂದು ಹೋಲ್ ಇರುತ್ತೆ, ಆ ಹೋಲಲ್ಲಿ ಪೋಣಿಸ್ಕೊಂಡು ನೆಕ್ಸ್ಟ್ ಈ ರೀತಿ ಅದ್ರ ಕೆಳಗೆ ಬ್ಲ್ಯಾಕ್ ಕಲರಲ್ಲಿ ಒಂದು ರಿಂಗ್ ಥರ ಇರುತ್ತೆ, ಅದಕ್ಕೆ ಪೋಣಿಸ್ಕೊಂಡು ಸೂಜಿಗೆ ದಾರ ಪೋಣಿಸ್ಕೊಳ್ಳಿ. ನೀವು ಯಾರೆಲ್ಲ ಬಿಗಿನರ್ಸ್ ಆಗಿದ್ದೀರೋ ನಿಮಗೆ ಯೂಸ್ ಆಗುತ್ತಂತ ಈ ವಿಡಿಯೋ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ. ಮತ್ತು ನಾವು ಯಾವಾಗ ಸ್ಟಿಚಿಂಗ್ ಮಾಡಬೇಕಾದ್ರೂ ಈ ರೀತಿ ಒಳಗಡೆ ಕೇಸ್ ಒಳಗಿರೋ ದಾರನ ಸ್ವಲ್ಪ ಎಳ್ಕೊಂಡು ಆಮೇಲೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಹಾಗೆ ಮಾಡೋಕ್ಕೋದ್ರೆ ಒಳಗಡೆ ದಾರಗಳು ಗಂಟಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಅಂತ ನೋಡಿ. ಇದು ನಾನು ಸ್ವಲ್ಪ ದೊಡ್ಡ ಹೊಲಿಗೆ ಇಟ್ಟಿದ್ದೀನಿ, ದೊಡ್ಡದಲ್ಲ, ಇದು ಮೀಡಿಯಮ್ ಸೈಜ್ ಹೊಲಿಗೆ ಇಟ್ಟಿದ್ದೀನಿ. ನೀವು ಇದನ್ನು ಲಾಂಗ್ ಹೊಲಿಗೆ ಬೇಕಾದರೂ ಹಾಕ್ಕೋಬೋದು. ನೀವು ಯಾವ್ದಾದ್ರು ಹೆಮ್ಮಿಂಗ್ ಮಾಡೋ ಕಡೆಲ್ಲ ಲಾಂಗ್ ಹೊಲಿಗೆ ಹಾಕಿ ಆಮೇಲೆ ಬೇಕಾದ್ರೆ ಬಿಚ್ಚಬೇಕು ಅನ್ನೋ ಹೊಲಿಗೆಗಳನ್ನು ತುಂಬ ಲಾಂಗಾಗಿ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ 5ರವರೆಗೂ ಇದೆ. ಈಗ ನಾನು ಈ ಪಾಯಿಂಟನ್ನು 4ರಲ್ಲಿ ಇಟ್ಟು ತೋರಿಸ್ತೀನಿ ಹೊಲಿಗೆ ಹೇಗೆ ಬರುತ್ತೆ ಅಂತ. ಎಷ್ಟು ದೂರ ಹೊಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀವು ಯಾವ್ದಾದ್ರು ಹೊಲಿಗೆ ಬಿಚ್ಚಬೇಕಾಗಿರೋ ಬಟ್ಟೆಗಳನ್ನು ಈ ರೀತಿ ಲಾಂಗ್ ಡಿಸ್ಟೆನ್ಸ್ ಹೊಲಿಗೆನ ಹಾಕ್ಕೊಳ್ಳಿ. ನೋಡಿ ಈ ಥರ ನೀವು ಬಿಚ್ಚಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಲಾಂಗ್ ಹಾಕ್ಕೊಳ್ಳಿ. ಮತ್ತು ನಾನು ತುಂಬ ಚಿಕ್ಕ ಸೈಜ್ ಇರೋ ಹೊಲಿಗೆ ಒಂದು ಹಾಕ್ತೀನಿ. ಇವಾಗ ನಾನು 3 ಸ್ವಲ್ಪ ಸಣ್ಣ ಹೊಲಿಗೆ ಹಾಕಿ ತೋರಿಸ್ತೀನಿ. ಇನ್ನೊಂದು ತುಂಬ ಟೈಟ್ ಬರೋದು. ಇದು 3 ಇಂಚು ಇದೆ. ನೀವು ಇಷ್ಟು ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಹೊಲಿಗೆ ಹಾಕಿದ್ರೆ ಬೇಗ ಬಿಚ್ಕೊಳೋ ಪ್ರಾಬ್ಲಮ್ಮು ಬರೋದಿಲ್ಲ. ಮೀಡಿಯಮ್ ಹೊಲಿಗೆ ಇಟ್ಟರೆ ನಿಮಗೆ ಬೆಸ್ಟು. ಮತ್ತು ಯಾವ್ದಾರು ಒಂದು ಮಿಸ್ಟೇಕ್ ಆದರೂ ಬಿಚ್ಚೋಕ್ಕೂ ತುಂಬ ಕಷ್ಟ ಆಗೋಂಥ ತುಂಬ ಸಣ್ಣ ಹೊಲಿಗೆ ಇಟ್ಕೋಬೇಡಿ. ನೋಡಿ ಈ ರೀತಿ 3 ಇದರಲ್ಲಿ ಹೊಲಿಗೆ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೊಲಿಗೆ ಎಷ್ಟು ನೀಟಾಗಿ ಬಂದಿದೆ. ಇದು ಸಣ್ಣ ಹೊಲಿಗೆ. ನಾನು 4 ರೀತಿಯಾಗಿರೋ ಹೊಲಿಗೆ ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಯಾವ್ದು ಬೇಕೋ ಆ ರೀತಿಯಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದು ತುಂಬ ಸಣ್ಣ ಹೊಲಿಗೆ. ಇದು 2.25 ಇದೆ ಅನಿಸುತ್ತೆ. ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ, ಆ ಹೊಲಿಗೆ 3ಕ್ಕೆ ನೀವು ಸೆಟ್ ಮಾಡಿ ಇಟ್ಕೊಳ್ಳಿ. ಅದು ಬೆಸ್ಟು. ನಿಮಗೆ ಹೊಲಿಗೆ ದೊಡ್ಡ ಹೊಲಿಗೆ ಬೇಕಂದರೆ ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ಮತ್ತು ನಾನು ಮಿಷನನ್ನು ಹೇಗೆ ಪೆಡಲಿಂಗ್ ಮಾಡೋದು, ಹೇಗೆ ತುಳಿಯೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಿತ್ತು ಫ್ರೆಂಡ್ಸ್. ಇದನ್ನು ಈಗ ತೋರಿಸ್ತಿದ್ದೀನಿ. ಯಾರು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನೀವು ಬರೀ ಮಿಷನ್ನ ಈಗ ಆಯಿಲಿಂಗ್ ಮಾಡಿದಾಗ ತೊಳಿತೀರಲ್ಲ, ಆ ರೀತಿ ನಾನು ಹೇಳ್ಕೊಡ್ತೀನಿ. ಫಸ್ಟು ನೀವು ಪೆಡಲಿಂಗ್ ಮಾಡ್ತೀರಲ್ಲ, ಈ ರೀತಿ ಪೆಡಲಿಂಗ್ ಮಾಡಬೇಕು. ಇದೆ ಮೋಟ್ರಲ್ಲಿ ಹೇಗೆ ಪೆಡಲಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೀವು 5 ಬೆರಳನ್ನು ಇಟ್ಟು ಪ್ರೆಸ್ ಮಾಡಿದ್ರೆ ಮೋಟ್ರ್ ಹೊಲಿಗೆ ಸರಿ ಬರೋಲ್ಲ. ನೀವು ಒಂದು ಹೆಬ್ಬೆರಳು ಇದೆಯಲ್ಲ ಅದನ್ನು ಮಾತ್ರ ಇಟ್ಟು ಹಂಗೆ ಸಿಂಪಲ್ಲಾಗಿ ಪ್ರೆಸ್ ಮಾಡಿ ಫ್ರೆಂಡ್ಸ್. ಆವಾಗ ನಿಮಗೆ ನೀಟಾಗಿ ಹೊಲಿಗೆ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಈಗಲೇ ಮೋಟ್ರ್ ತಗೊಂಡಿದ್ದೀನಿ ಅಂದರೆ ಈ ರೀತಿ ಸಿಂಪಲ್ಲಾಗಿ ನೋಡಿ ಫ್ರೆಂಡ್ಸ್, ನೀವು ಒಂದು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದು ಕಂಟ್ರೋಲಲ್ಲಿ ಬರುತ್ತೆ. ನೀವು ಮತ್ತೆ ನೋಡಿ ಇದೆ ಒಂದು ಈ ರೀತಿ ನಿಧಾನಕ್ಕೆ ಒಂದು ಬೆರಳಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಕಂಟ್ರೋಲ್ ಇದೆ, ಸ್ಟಾಪ್ ಮಾಡಬೇಕು. ಕಂಟ್ರೋಲ್ ಹೇಗೆ ಮಾಡೋದಪ್ಪ ಅಂದರೆ, ನೀವು ಇದನ್ನು ನಿಮ್ಮ ಹ್ಯಾಂಡ್ಲು ಬರುತ್ತಲ್ಲ ಈ ರೀತಿ ಚಕ್ರ, ಇದನ್ನು ಸ್ಟಾಪ್ ನೋಡಿ ಈ ರೀತಿ ಕೈ ಇಟ್ಕೊಂಡ್ರೆ ಸಾಕು, ಸ್ಟಾಪ್ ಆಗುತ್ತೆ. ಮತ್ತು ಈಗ ನಾನು ಬೆಲ್ಟಿಂದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಬೆಲ್ಟಿಂದ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡೋದು ಅಂದರೆ, ಬೆಲ್ಟ್ ಬಂದು ಈ ಚಕ್ರ ಇದೆಯಲ್ಲ ಇದು ನಿಮ್ಮ ಕಡೆ ತಿರುಗಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಸ್ಟಾರ್ಟಿಂಗಲ್ಲಿ ತುಳಿಯೋಕ್ಕೆ ಬರಲ್ಲ ಅನ್ನೋರು ಚಕ್ರ ಉಲ್ಟಾ ತಿರುಗುತ್ತೆ, ಆದ್ದರಿಂದ ಪದೇ ಪದೇ ದಾರ ಕಟ್ಟಾಗುತ್ತೆ. ನೀವು ಈ ರೀತಿ ತಿರುಗಿಸ್ಕೋಬೇಕು ಮಿಷನ್ ಚಕ್ರ. ಕಾಲು ಅಷ್ಟೇ ಫ್ರೆಂಡ್ಸ್, ಎರಡು ಸಮವಾಗಿ ಇಟ್ಕೋಬೇಡಿ, ಒಂದು ಹಿಂದೆ ಒಂದು ಮುಂದೆ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಹೋಗ್ತಿದೆ. ಈ ಮಿಷನ್ ಅಷ್ಟೇನು ಸೌಂಡ್ ಇಲ್ಲ. ನಾನು ಮೊನ್ನೆ ಆಯಿಲಿಂಗ್ ವಿಡಿಯೋ ಹಾಕಿದ್ನಲ್ಲ, ನಾನು ವಿಡಿಯೋ ಮೊನ್ನೆ ಮಾಡಿ ಆಯಿಲಿಂಗ್ ಮಾಡೋ ವಿಡಿಯೋ ಹಾಕಿದ್ನಲ್ಲ, ಅದಾಗಿ ಈಗ ಹಾಕ್ತಿದ್ದೀನಿ. ಮಿಷನ್ನು ತುಂಬ ಸ್ಮೂತಾಗಿ, ಯಾವುದು ಪ್ರಾಬ್ಲಮ್ ಇಲ್ಲದೆ ಸ್ಟಿಚಿಂಗು ಅಷ್ಟೇ ಫ್ರೆಂಡ್ಸ್. ನೀವು ಮಿಷನ್ನ ನೀಟಾಗಿ ಆಯಿಲಿಂಗ್ ಮಾಡಿ ಇಟ್ಕೊಳ್ಳಿ, ಸ್ಟಿಚಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಇವತ್ತು ಕ್ಲಾಸ್ 5ರಲ್ಲಿ ನೀವು ಮಿಷನನ್ನು ಹೇಗೆ ಪೆಡಲಿಂಗ್ ಮಾಡೋದು, ಮೋಟ್ರ್ ಮಿಷನನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮೋಟ್ರ್ ಮಿಷನ್ನೇ ತಗೊಳ್ತಿದ್ದಾರೆ. ಆದ್ದರಿಂದ ನಾನು ಎರಡನ್ನೂ ಹೇಳ್ಕೊಡ್ತೀನಿ. ಆದರೆ ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಈ ರೀತಿ ಬೆಲ್ಟ್ ಹಾಕಿ ಮಿಷನನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇಷ್ಟೊತ್ತು ನೋಡಿದ್ರೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.